ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ವಕೀಲರು. ಮಾನ್ಯ ಅಧ್ಯಕ್ಷರು ಹೇಳ್ತಾ ಇರೋ ಪ್ರಕಾರವಾಗಿ ಪ್ರೋಟೋಕಾಲ್ ಪ್ರಕಾರವಾಗಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ, ಮೊದಲನೇ ಪಟ್ಟಿ ಬಿಡುಗಡೆ ಆದಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ಅದನ್ನು ರೀಕರೆಕ್ಟ್ ಮಾಡಿ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕಾಗಿತ್ತು. ಮೊದಲನೇ ಪಟ್ಟಿಯನ್ನು ಬಚ್ಚಿಟ್ಟಿದ್ದಾರೆ. ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ, ಮಾಹಿತಿ ಹಕ್ಕಿಗೂ ಪ್ರತಿಕ್ರಿಯೆ ಇಲ್ಲ. ಈಗ ಎರಡನೇ ಪಟ್ಟಿಯನ್ನು ದಿಢೀರಾಗಿ ಘೋಷಿಸಿಬಿಟ್ಟು ಅದರಲ್ಲಿ 9 ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಇದು ಒಂದು ತಪ್ಪು. ಇದು ಆದಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟ ಮೇಲೆ ಈ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ. ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ಗೆ ಎಷ್ಟು ಕೊಡಬೇಕು, ಮತ್ತು ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ, ಮತ್ತು ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ, ಇದು ನಮ್ಮ ಪ್ರಶ್ನೆ. ಇದು ಷಡ್ಯಂತ್ರ ಹೇಗಂತಂದರೆ, ಸರ್ಕಾರಿ ಗೋಮಾಳದಲ್ಲಿ 25 ಎಕರೆ ಈಗಲೂ ಕೂಡ RTCಯಲ್ಲಿ ಮೆನ್ಷನ್ ಆಗ್ತಾ ಇದೆ. ಅದನ್ನು ಸ್ಕೆಚ್ ಮಾಡಿಸಿ ಆ ಜಾಗ ಎಲ್ಲಿದೆ 25 ಎಕರೆ ಆ ಜಾಗ ಬೇಕಾಗಿದೆ ಈಗ ನಮಗೆ, ಆಯ್ತಾ. ಒಂದು ವೇಳೆ 53, 57 ಫಾರಂ ಏನಾದರೂ ಹಾಕ್ಕೊಂಡಿದ್ರೆ ಒಳಗಡೆನೆ ಗುಳುಮಾಗಿ ಹುನ್ನಾರ ಮಾಡಿ 13 ಎಕರೆಯನ್ನ ಲಪ್ಟಾಯಿಸಿದ್ದಾರೆ, ಆಯ್ತಾ. ಅದು ಲಪ್ಟಾಯಿಸಿದ್ದಾರೆ. ಆ ಲಪ್ಟಾಯಿಸಿರೋದನ್ನ ಎಲ್ಲೋಯ್ತು, ಆ 13 ಎಕರೆ ಜಮೀನು ಎಲ್ಲೋಯ್ತು, ಇದು ನಮ್ಮ ಪ್ರಶ್ನೆ. ಈಗ ಉಳಿರ್ತಕ್ಕಂಥ 12 ಎಕರೆದಲ್ಲಿ ನಾವು ಈಗಾಗಲೇ ಹೇಳ್ತಾ ಇದ್ದೀರಿ, ನಮ್ಮ ಸಮುದಾಯವನ್ನು ಎಡಗೈ ಸಮುದಾಯವನ್ನು ಹೊಡಿಬೇಡ್ರಿ. ಇರ್ತಕ್ಕಂಥ ನಿವೇಶನ ನೀವೇನು ಅಲಾಟ್ ಮಾಡಿದ್ದೀರೋ 80ಕ್ಕಿಂತ ಹೆಚ್ಚಾಗಿ ನಿವೇಶನಗಳನ್ನು ಕೊಡ್ರಿ. ಇರೋದ್ರಲ್ಲಿ ಪ್ರತಿಯೊಂದು ಮನೆಗೂ ನಿವೇಶನ ಸಮಾನವಾಗಿ ಹಂಚಿಕೆ ಮಾಡಿರಿ. ಕೊನೆ ಪಕ್ಷ 15-20 ಅಡಿ ಬರಲಿ, ನಾವು ಒಗ್ಗಟ್ಟಾಗಿರೋದಕ್ಕೆ ನಾವು ಸಿದ್ಧವಾಗಿದ್ದೀರಿ. ಅಷ್ಟೇ ಅಲ್ಲ, ಇದು ಸರ್ವೆ ನಂಬರ್ 100 ಇನ್ನೂ ಒಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ. ಸರ್ವೆ ನಂಬರ್ 101ರಲ್ಲಿ ಗೋಮಾಳ ಜಮೀನು ಸರ್ವೆ ನಂಬರ್ 101ರಲ್ಲಿ ಗೋಮಾಳ ಜಮೀನಿತ್ತು. ಇದು 53-57ರಲ್ಲಿ ಮಾನ್ಯ ಸಚಿವರಿಗೆ ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು. ಸಚಿವರ ಮಗನೇ ಇದರಲ್ಲಿ ಇನ್ವಾಲ್ವ್ ಆಗಿ ಏನು ಈ ಗೋಮಾಳ ಜಮೀನಿದೆ, ಈ ಗೋಮಾಳ ಜಮೀನನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಹುನ್ನಾರ ಮಾಡಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನೇರವಾಗಿ ಲಿಂಕನ್ನು ಇಟ್ಕೊಂಡು ಆ ಒಂದು ಜಮೀನಿಗೋಸ್ಕರ ನೇರವಾಗಿ ಈ MLA ಮತ್ತು ಆಹಾರ ಮತ್ತು ನಾಗರಿಕ ಸಚಿವರು ಮಾಡಿರ್ತಕ್ಕಂಥ ಹುನ್ನಾರ ಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾ ಇದ್ರಿ. ಇದರಿಂದ ಎಡಗೈ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗಿದೆ. ಮಾನ್ಯ ಅಧ್ಯಕ್ಷರಿಗೆ ನಾವು ಗೌರವ ಕೊಡ್ತಾ ಇದ್ದೀರಿ, ಅವರ ಸ್ನೇಹಿತರು ಆಗಿದ್ದಾರೆ. ಏನು ಅವತ್ತು ಚುನಾವಣಾ ಸಮಯದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಎಲ್ಲ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕೇಳಿ ಸಾಕಾಗಿದೆ. ನೀವು ಇಲ್ಲೇ ಲೋಕಲ್ ಜನಪ್ರತಿನಿಧಿ, ನೀವು ಅವತ್ತೇನು ಮಾತು ಕೊಟ್ಟಿದ್ದೀರೋ ಆ ಮಾತಿನಂತೆ ನಮ್ಮ ಸಮುದಾಯದ ಪ್ರತಿ ಮನೆಗೂ ನೀವು ನಿವೇಶನವನ್ನು ಕೊಡಬೇಕಂತ ಈ ಪ್ರೆಸ್ ಮುಖಾಂತರ ನೀವು ಹೇಳಿದ್ರೆ ಮಾತ್ರ ಈ ಆಂದೋಲನವನ್ನು ಕೈ ಬಿಡ್ತೀವಿ. ಇಲ್ಲ ಅಂದರೆ ಇದು ಮುಂದೆ ತೀವ್ರವಾಗಿ ಇನ್ನೂ ಹೆಚ್ಚಿನದಾಗಿ ಇನ್ನೂ ದೊಡ್ಡ ಹೋರಾಟ ಆಗುತ್ತೆ.